ಹೆಂಗೆ ಅನಿಸ್ತು ಗುಡಿ? ಸ್ವರ್ಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡಿಯಾಸ್ ಟ್ರಾವೆಲ್ ಡೈರಿ. ಹೆಂಗದೀರಿ ಎಲ್ಲರೂ? ಸೊ ಐ ನೋ ಇಟ್ಸ್ ಬೀನ್ ವೆರಿ 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 ಲಾಂಗ್ ಟೈಮ್ ವ್ಲಾಗ್ ಮಾಡಾಕತ್ತೆ. ಆ್ಯಂಡ್ ಬೈ ದ ವೇ ಹೊಸ ಕ್ಯಾಮ್ರಾ ತೊಗೊಂಡಿನಿ, DJ Osmo. ಸೊ ಫ್ರೆಂಡ್ ಬರತ್ತಿದ್ದ UK ಅಂತ, ಅವ್ನ ಕಡೆ ಅಂತ ತರಿಸೀನಿ. ಸೊ ಇನ್ಮೇಲೆ ಫುಲ್ ಆನ್ ವ್ಲಾಗ್ಸ್ ಮೇಲೆ ವ್ಲಾಗ್ಸ್, ಯಾಕಂದ್ರೆ ಈ ವರ್ಷ ಫುಲ್ ಪ್ಲ್ಯಾನ್ಸ್ ಅದಾವ, ಫುಲ್ ಟ್ರಾವೆಲ್ ಪ್ಲ್ಯಾನ್ಸ್. ಸೊ ಇದೊಂಥರ ಕೈಯಾಗ ಕ್ಯಾಮ್ರಾ ಹಿಡ್ಕೊಂಡು ನಡೆಯೋಕೆ ಚಲೋ ಅನ್ಸತೈತಿ. ಆಮೇಲೆ ಮೋರ್ ಓವರ್ ಫೇಸ್ ಟ್ರ್ಯಾಕಿಂಗ್ ಎನೇಬಲ್ಡ್ ಐತಿ ಇದ್ರಾಗ. ಸೊ ಇಟ್ಸ್ ಲಿಟಲ್ ಬಿಟ್ ಫನ್. ಆ್ಯಂಡ್ ಎಸ್, ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂದ್ರೆ, ಐ ಆಮ್ ಇನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟುಡೇ. ಆ್ಯಂಡ್ ನಾ ಹೊಂಟೀನಿ ಉಜ್ಜೈನ್. ಸೊ ಬ್ಯಾಂಗ್ಳೂರ್ ಟು ಇಂದೋರ್ ಫ್ಲೈಟ್ ಐತಿ. ಆ್ಯಂಡ್ ದ ಮೇನ್ ರೀಸನ್ ಐ ಆಮ್ ಗೋಯಿಂಗ್ ಟು ಇಂದೋರ್ ಇಸ್ ಟು ವಿಸಿಟ್ ಮಹಾಕಾಳೇಶ್ವರ್ ಟೆಂಪಲ್. ಆ್ಯಂಡ್ ಉಜ್ಜೈನಿಂದ ಓಂಕಾರೇಶ್ವರ್ ಹೋಗ್ತೀವಿ, ಓಂಕಾರೇಶ್ವರ್ ಜ್ಯೋತಿರ್ಲಿಂಗ್. ಸೊ 2 ಜ್ಯೋತಿರ್ಲಿಂಗ್ ಪ್ಲ್ಯಾನ್ ಐತಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ದೀಸ್ ಆರ್ ಮೈ ಲಾಸ್ಟ್ 2 ಜ್ಯೋತಿರ್ಲಿಂಗಾಸ್. ಸೊ ಇದು 2 ವಿಸಿಟ್ ಮಾಡಿದ್ರೆ ಎಲ್ಲ 12 ಜ್ಯೋತಿರ್ಲಿಂಗ ಮುಗ್ದಂಗೆ ಗೈಸ್. ಸೊ ದ್ಯಾಟ್ಸ್ ಆನ್ ಅಚೀವ್ಮೆಂಟ್. ಸೊ ಆಲ್ರೆಡಿ ಬಂದೀವಿ ಏರ್ಪೋರ್ಟಿಗೆ. ಸೊ ದಿಸ್ ಇಸ್ ಗೋನ ಬಿ ಅ ಸ್ಮಾಲ್ ಫ್ಯಾಮಿಲಿ ಟ್ರಿಪ್. ಅಂದ್ರೆ ನಾನು, ಮಮ್ಮಿ ಆ್ಯಂಡ್ ನಮ್ಮ ಅತ್ತೆ 3 ಮಂದಿ ಹೊಂಟೀವಿ. ನಾ ಒಬ್ಬಕ್ಕೆ ಹೊಂಟಿದ್ನ ಅಂಥೇಳಿ ಇವರು ನನ್ನ ಜೊತೆ ಜೋಡಾಗ್ಯಾರ. ಆ್ಯಂಡ್ ರೈಟ್ ನಾವು ದೇ ಆರ್ ಇನ್ ರಾಮೇಶ್ವರಂ ಈಟಿಂಗ್ ಇಡ್ಲಿ. ಸೊ ನಾ ಏನು ತಿನ್ನತ್ತಿಲ್ಲ, ಯಾಕಂದ್ರೆ ಸುಮ್ಮತ್ ಪರ್ಸ್ನಲ್ ಲೋಡ್ ಮಾಡಿ ತೊಗೋಬೇಕಾಗ್ಯದಂತೆ. ಸೊ ಇಡ್ಲಿ ಕಾಫಿ ಎಲ್ಲ ತೊಗೊಂಡೇವಿ, ತಿನ್ನೋನಂತ ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡೇವಿ. ಹೋಗುನಂತ ಲೆಟ್ಸ್ ಗೋ ಟು ಇಂದೋರ್. Hours later. Guys, we have finally reached Devi Ahilya Bai Airport. So ಇದು ಇಂದೋರ್ ಏರ್ಪೋರ್ಟ್ ಐತಿ. ಈಗ ನಾವು ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ವುಡ್ ಬಿ ಉಜ್ಜೈನ್. ಸೊ ಇಲ್ಲಿಂದ ಉಜ್ಜೈನ್ ಆಲ್ಮೋಸ್ಟ್ 150 ಕಿಲೋಮೀಟರ್ಸ್ ಐತಿ. ಸೊ ಇಲ್ಲಿಂದ ಕ್ಯಾಬ್ ಮಾಡ್ಕೋಬೇಕು. ಐ ಆಮ್ ಶ್ಯೂರ್ ಏರ್ಪೋರ್ಟ್ನಾಗ ಜಾಸ್ತಿ ಹೇಳ್ತಾರೆ ಕ್ಯಾಬ್ ಅಂದ್ರೆ, ಬಟ್ ನೋಡೋಣಂತ. ಫಸ್ಟ್ ಬ್ಯಾಗ್ ಕಲೆಕ್ಟ್ ಮಾಡೋಣಂತ ಬರ್ರಿ, ಲೆಟ್ಸ್ ಗೋ. ಆ್ಯಂಡ್ ಯು ಗೈಸ್ saw the airport. It's nice, better than the other domestic airports I've seen. So one more interesting fact about Indore is that this is the cleanest city in India. So ನೋಡೋಣಂತ ಎಷ್ಟು ಕ್ಲೀನ್ ಆಯ್ತು ಅಂತ ಜಡ್ಜ್ ಮಾಡೋಣಂತ ಬರ್ರಿ. ಉಜ್ಜೈನ್ ಬಂದು ರೂಮ್ ಚೆಕ್ ಇನ್ ಮಾಡಿದ್ವಿ. ರೂಮ್ ಚೆಕ್ ಇನ್ ಮಾಡಾದ್ಮೇಲೆ ವಿ ಜಸ್ಟ್ ಗಾಟ್ ಫ್ರೆಶನ್ ಅಪ್, ಸ್ನಾನ ಎಲ್ಲ ಮಾಡಿ now we are heading out. So this is the outfit of the day. And we have checked in to one not so good hotel. ಅಂದ್ರೆ ಚಲೋ ಐತಿ, ಬಟ್ ಲಿಟಲ್ ಮೆಸ್ಸಿ. ಆ್ಯಂಡ್ ನಿಮ್ಗೆ ಉಜ್ಜೈನಾಗ ಆಲ್ಮೋಸ್ಟ್ 1500, 2000, 2500 ಒಳಗೆ ರೂಮ್ಸ್ ಸಿಕ್ಬಿಡ್ತಾವೆ. ಯು ಕ್ಯಾನ್ ಐದರ್ ಬುಕ್ ಆನ್ಲೈನ್ ಆರ್ ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ದೆನ್ ಬುಕ್. ಸೊ ಈಗ ಐ ಥಿಂಕ್ ಅವರ್ ಫಸ್ಟ್ ಪ್ಲ್ಯಾನ್ ಇಸ್ ಟು ಗೋ ಕಾಲ್ ಭೈರವ್ ಟೆಂಪಲ್. ಅಲ್ಲೇ ಹೋಗುನಂತ, ನೋಡುನಂತ ಬರ್ರಿ. ಅಲ್ಲ ಮೀ ಕ್ಯಾಮ್ರಾ ಈಟ ಐತಿ, ಯಾರೇ ಕಸ್ಕೊಂಡು ಹೋಗಿದ್ದಾರೆ ಅಂತ ಹೆದರಿಕೆ. ಇದಕ್ಕೆ ಗೈಸ್ ಗಡ್ಕಾಲಿಕಾ ಟೆಂಪಲ್ ಅಂತಾರೆ ಉಜ್ಜೈನ್. ಸೊ ಇದು ಶಕ್ತಿ ಪೀಠ ಅಂತ ಬರ್ದೈತಿ ಇಲ್ಲೇ. ಲೆಟ್ ಅಸ್ ರಿಸರ್ಚ್ ಅಬೌಟ್ ದಿಸ್ ಲಿಟಲ್ ಬಿಟ್. ಬಟ್ ಈಗ ಫಸ್ಟ್ ಒಳಗೆ ಹೋಗೋಣಂತ. ಹೊರಗೆ ನೋಡ್ಬೋದು ನೀವು, ಫುಲ್ ವೈಬ್ಸ್. ಗೈಸ್ ಇಲ್ಲಿ ಕ್ರೇಜಿ ಥಿಂಗ್ ಏನಂದ್ರೆ, ಗುಡಿ ಮೇಲೆ ಅಂದ್ರೆ ಗುಡಿ ಏನು ಇದೈತಲ್ಲ ಇಲ್ಲೇ, ಅಲ್ಲೆಲ್ಲ ಫುಲ್ ವಿಶಸ್ ಬರ್ದಾರೆ. ಸೊ ಆ ವಿಶಸ್ ಹೋಗಿ ನೋಡೋಣಂತ. ಇಷ್ಟು ಕ್ರೇಜಿ ಅದಾವ. ಲೆಟ್ ಮೀ ಶೋ ಯು ಗೈಸ್. ಒಬ್ಬೊಬ್ಬರು ದೇವ್ರ ಹೆಸರು ಬರ್ದಾರೆ, ಜೈ ಶ್ರೀರಾಮ್ ಅಂಥೇಳಿ. ಬಟ್ ಬೇರೆದವ್ರು ಏನು ಬರ್ದಾರೆ ನೋಡ್ರಿ ಇಲ್ಲೇ.
ಗೈಸ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಸ್ಥಿರ್ಮನ್ ಗಣೇಶ್ ಮಂದಿರ್. ಇದೊಂದು ಗಣಪತಿ ಟೆಂಪಲ್ ಐತಿ, ಹೋಗುನಂತ ಒಳಗೆ. ಭಾಳ ಯುನೀಕ್ ಟೆಂಪಲ್ಸ್ ಅದಾವ ಗೈಸ್ ಮಧ್ಯಪ್ರದೇಶದಾಗ. ಇನ್ನೊಂಥರ ಈಗ ಗಣಪತಿ ಅಂದರೆ ಗಣಪತಿ ಫುಲ್ ಯುನೀಕ್. ಆಮೇಲೆ ಈಗ ಮಾತಾ ಟೆಂಪಲ್ ಅಂದ್ರೆ ಮಾತಂದು ಫುಲ್ ಯುನೀಕ್ ಮೂರ್ತಿಗಳು, ಅಂದರೆ ಮುಂಚೆ ನಾವು ನೋಡಿರಂಗಿಲ್ಲ. ಆ್ಯಂಡ್ ದ ಟೆಂಪಲ್ ಪ್ರಿಮೈಸಸ್ ಆರ್ ಇಸ್ ರಿಯಲಿ ಪೀಸ್ಫುಲ್. ಅಂದರೆ ಒಳಗೆ ಫುಲ್ ಬಿಸಿಲೈತಿ, ಬಟ್ ಒಳಗೆ ಸ್ವಲ್ಪ ತಂಪೈತಿ. ಇಟ್ಸ್ ಗುಡ್ ವೈಬ್ಸ್. ಸೊ 2 ಟೆಂಪಲ್ಸ್ ಡನ್ ಆ್ಯಸ್ ಆಫ್ ನೌ ಗೈಸ್. ಈಗ ನಮ್ಮ ಆಟೋದವ ಫೋನ್ ಹಚ್ಚಿದ್ದ, ಬರ್ರಿ ಪಟ್ನಾ ಎಷ್ಟು ಲೇಟ್ ಮಾಡ್ತೀರಂತ. ಎಸ್ ಇಲ್ಲದಾನ ಬರ್ರಿ, ಬರ ಅಂತೇವೆ ದೋಸ್ತ, ಅಂತೇವೆ ಗೈಸ್. ಅಲ್ಲಿ ಎಲ್ಲರೂ ಅವ್ರವ್ರ ವಿಶ್ ಬರ್ದಿದ್ರಲ್ಲ, ನಮ್ಮ ಮಮ್ಮಿಗೆ ಏನಾರೇ ಒಂದು ಮಾರ್ಕರ್ ಕೊಟ್ಟು ಬಿಟ್ಟಿದ್ರೆ, ಮಾತಾ ರಾಣಿ ಮೇರಿ ಬೇಟಿಗೆ ಶಾದಿ ಜಲ್ದ್ से जल्द करा दो जल्द से जल्द करा दो, फिर वापस इधर आके मन्नत पूरी करेंगे ಅಂತಿದ್ದೇನೆ. ರಾಜ್ಕುಮಾರ್ ಅಂತ ಹುಡುಗ ಸಿಗಲಿ ಅಂತಿದ್ದೆ. ಗೈಸ್ ನೆಕ್ಸ್ಟ್ ಅವರ್ ಡೆಸ್ಟಿನೇಷನ್ ಇಸ್ ಕಾಲ್ ಭೈರವ್ ಟೆಂಪಲ್. ಇದು ಮೇನ್ ಟೆಂಪಲ್ ಇಲ್ಲೇ, ಒನ್ ಆಫ್ ದ ಮೇನ್ ಟೆಂಪಲ್ ಇನ್ ಉಜ್ಜೈನ್. ಸೊ ಇದೇ ಟೆಂಪಲ್ನಾಗ ಆಲ್ಕೋಹಾಲ್ ಚಡಾಯಿಸ್ತಾರೆ ದೇವರಿಗೆ. ಆಮೇಲೆ ಅದು ದೇವ್ರು ಕುಡಿತಾರಂತಪ್ಪ, ಖಾಲಿ ಆಕೈತಂತ ಅದು ಕಟೋರಿ ಒಳಗೆ ಇಟ್ಟಿದ್ದ. ಅದು ಎಷ್ಟು ಮಾನ್ಯತೆ ಐತಿ ಇಲ್ಲ, ಎಷ್ಟು ಕರೆ ಎಷ್ಟು ಸುಳ್ಳು ಗೊತ್ತಿಲ್ಲ. ಬಟ್ ಮೇ ಬಿ ಯಾರು ಬಿಡ್ಬೇಕು ಅನ್ಕೊತಾರ ಅವ್ರು ಬಂದು ಇಲ್ಲಿ ಬಿಡ್ತಾರೆ ಅನ್ಸುತ್ತೆ. ಹೌದಲ್ಲ ಮಮ್ಮಿ? ಮುಂಚೆ ಇಲ್ಲೇ ಎಣ್ಣೆ ಸಿಕ್ತಿತ್ತಂತ, ಇಲ್ಲಿಂದನೇ ಚಡಾಯಿಸ್ಬೋದಿತ್ತಂತ. ಬಟ್ ಈಗ ಬಂದ್ ಮಾಡ್ಯಾರಂತ. ಹೊರಗಿಂತ ತಂದು ಬೇಕಂದ್ರೆ ಇಡ್ಬೋದಂತ, ಬಟ್ ಇಲ್ಲೇ ಸಿಗಲ್ಲ. ಗೈಸ್ ಆಲ್ಮೋಸ್ಟ್ ಒಂದು 2-2.5 ತಾಸು ಲೈನಾಗ ನಿಂತಿದ್ವಿ. ಆಮೇಲೆ ದರ್ಶನ ಆತ. ಧಕ್ಕಾ ಮುಖ್ಯ ಅವನು ಸೈಕ್. ಸೊ ಫೈನಲಿ ದರ್ಶನ ಆತ. ಕಾಲ್ ಭೈರವ್ದ ಮೂರ್ತಿ ಫುಲ್ ಯುನೀಕ್ ಆ್ಯಸ್ ಐ ಟೋಲ್ಡ್ ಯು ಗೈಸ್. ಏನೋ ಮಧ್ಯಪ್ರದೇಶನಾಗ ಫುಲ್ ಎಲ್ಲ ಕಡೆ ಹಿಂಗೆ ಅದಾವ ಮೂರ್ತಿ ಅನಿಸ್ತೈತಿ. ಇಲ್ಲೈತೆ ನೋಡ್ರಿ ಗೈಸ್, ಇದೇ ಕಾಲ್ ಭೈರವ್ ಟೆಂಪಲ್. ಹಿಂಗೈತೆ, ಆರೆಂಜ್ ಕಲರ್ ಐತಲ್ಲ ಅಲ್ಲೇ. ಸೊ ದ್ಯಾಟ್ ಈಸ್ ಹೌ ದ ಮೂರ್ತಿ ಲುಕ್ಸ್ ಲೈಕ್. ಗೈಸ್ ವಿ ಆರ್ ಹಿಯರ್ ಇನ್ ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್. ಇವತ್ತು ಲಿಟ್ರಲಿ ಟೆಂಪಲ್ ರನ್ ಆಗಂತೈತಿ, 4th ಟೆಂಪಲ್ ಆಫ್ ದ ಡೇ. ಸೊ ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಮಂಗಲ್ನಾಥ್ ಅಂತ. ಮಂಗಲ್ನಾಥ್ ಟೆಂಪಲ್ ಎದಕ್ಕೆ ಫೇಮಸ್ ಅಂದರೆ ಇಲ್ಲೇ ಮಂಗಲ್ ದೋಷ ಇದ್ದವ್ರು ಬರ್ತಾರೆ ಇಲ್ಲೇ. ಸೊ ಅವ್ರಿಗೆ ಇಲ್ಲಿ ಪೂಜಾ ಮಾಡಿಸ್ತಾರೆ. ಮಂಗಲ್ ದೋಷ ಇದ್ದವ್ರಿಗೆ ನಿವಾರಣೆ ಆಕೈತಂತ. ನಾ ಏನು ಮತ್ತು ಮಂಗಲ್ ದೋಷದ ಪೂಜಾ ಮಾಡ್ಸಕ್ಕೆ ಬಂದಿಲ್ಲ, ಇಲ್ಲಿ ದೇವ್ರು ಐತಿ, ಅದನ್ನು ಆ ದೇವ್ರು ನೋಡ್ಕೊಂಡು ಹೋಗೋಣಂತ ಬಂದೇನಿ. महाराज की अल्लाह भैया की मित्र सुदामा की. ಗೈಸ್ ಇದು ಮಹರ್ಷಿ ಸಾಂದೀಪನಿ ಆಶ್ರಮ ಅಂತ. ಇಲ್ಲೇ ಫುಲ್ ಹೋಲಿ ಸೆಲಿಬ್ರೇಷನ್ ನಡೆಯತೈತಿ. ಫುಲ್ ಸಣ್ಣ ಹುಡುಗರೆಲ್ಲ ಹೋಲಿ ಹೇ, ಫುಲ್ ಡ್ಯಾನ್ಸ್ ಗೇಮ್ಸ್ ಎಲ್ಲ ಮಸ್ತ್ ಇತ್ತು. ಮುಕ್ಕೊಂಡು ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿ ನಾವು ವಿ ಆರ್ ಗೋಯಿಂಗ್ ಟು ಮಹಾಕಾಲ್ ಟೆಂಪಲ್ ಕಾರಿಡೋರ್. ಸೊ ಕಾರಿಡೋರ್ನಾಗ ಫುಲ್ ಲೈಟ್ ಶೋ ಎಲ್ಲ ಇರ್ತದಂತ, ಅದನ್ನು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣಂತ. ಆ್ಯಂಡ್ ಒನ್ ಮೋರ್ ಕ್ರೇಜಿ ಥಿಂಗ್ ಏನಾಗೈತೆ ಅಂದ್ರೆ, ಇವತ್ತು ನೈಟಿಗೆ ಭಸ್ಮಾರತಿ ಬುಕ್ ಮಾಡಿದ್ದೆ ನಾನು. ಬಟ್ ಅದು ಅನ್ಫಾರ್ಚುನೇಟ್ಲಿ ಟಿಕೆಟ್ಸ್ ಸಿಗಲಿಲ್ಲ. ಲಾಸ್ಟ್ ಮಂತ ಹೇಳಿಟ್ಟಿದ್ದೆ ನಾ, ಬಟ್ ಸ್ಟಿಲ್ ಏನೋ ಪ್ರಾಬ್ಲಮ್ ಆಗೈತಿ. ಸೊ ನಮಗೆ ಭಸ್ಮಾರತಿ ಟಿಕೆಟ್ಸ್ ನಾಳೆ ನೈಟಿಗೆ ಸಿಕ್ಕೈತಿ. ಸೊ ವಿಲ್ ಹ್ಯಾವ್ ಟು ವೇಟ್ ಟಿಲ್ ಟುಮಾರೋ ನೈಟ್. ಚಲೋ ಆಗ್ಬಿಡ್ತೈತಿ ಇವತ್ತು ಸಿಕ್ಕಿದ್ರೆ, ಬಿಕಾಸ್ ಇವತ್ತು ಭಸ್ಮಾರತಿ ಮುಗಿಸ್ಕೊಂಡು ನಾಳೆ ಇಲ್ಲೇ ಇನ್ನೊಂದು ಸ್ವಲ್ಪ ಟೆಂಪಲ್ಸ್ ಮುಗಿಸ್ಕೊಂಡು ನಾವು ಸ್ಯಾಟರ್ಡೆ ಓಂಕಾರೇಶ್ವರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಅಗೇನ್ ಓಂಕಾರೇಶ್ವರ್ ಪ್ಲ್ಯಾನ್ ರಿಮೇನ್ಸ್ ದ ಸೇಮ್, ಬಟ್ ಭಸ್ಮಾರತಿ ಶಿಫ್ಟೆಡ್ ಟು ಟುಮಾರೋ ನೈಟ್. ಸೊ ದ್ಯಾಟ್ ಉಜ್ಜೈನ್ನಾಗ ನಾವು ಮತ್ತು ನಾಳೆ ನೈಟು ಇರಬೇಕಾಗ್ತೈತಿ. ಲೆಟ್ಸ್ ಸಿ ಏನಾಕೈತೆ ಗಾಡ್ಸ್ ಪ್ಲ್ಯಾನ್. 60 ಅಲ್ಲ ಇಲ್ಲೇ ಐತಿ.
20 करेक्ट है 60 बाकी रास्ता बंद तो घूम के जाना पड़ेगा थोड़ा सा। मैंने 100 नहीं बोला। 100 आप बोलोगे तो हम आएंगे भी नहीं 60 करेक्ट है देखो वही तो ಒಟ್ಟು ಇವ್ರು ನಮಗೆ ಏನು ಅನ್ಕೊತಾರೋ ಏನು ಹಿಂಗೆ ಮಾಡ್ಬೇಕು ಗೈಸ್ ಅವ್ರು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಹೋಗ್ಬಾರ್ದು ಗೈಸ್ ಎಂಟ್ರಿಂಗ್ ದ ಕಾರಿಡೋರ್ ಆ್ಯಂಡ್ ಇಟ್ಸ್ ರಿಯಲಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಮಸ್ತ್ ಮಾಡ್ಯಾರ स्वागत है आप सभी का इस दिव्य गाथा में। Guys, this is something you should never miss in Ujjain. Guys, this is corridor. So ಈಗ ನಾವು ಒಂದು ಸರ್ತಿ ದರ್ಶನ ತೊಗೊಳಕ್ಕೆ ಹೊಂಟೀವಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ Guys, finally checked 11th Jyotirlinga out of 12 Jyotirlingas. So, Mahakaleshwar Jyotirlinga done and dusted. So, finally ದರ್ಶನ ಆತ ಆ್ಯಂಡ್ ಇಷ್ಟು ಪೀಸ್ಫುಲ್ ದರ್ಶನ ಆತಂದ್ರೆ ಯಾವುದೇ ಜ್ಯೋತಿರ್ಲಿಂಗ ಇಷ್ಟು ಪೀಸ್ಫುಲ್ ದರ್ಶನ ಆಗಿದ್ದಿಲ್ಲ ಅನ್ನಿಸ್ತು ಸೊ ರಾತ್ರಿ ಟೈಮ್ 8-8:30 ಸುಮಾರು ಮಸ್ತ್ ಖಾಲಿ ಇತ್ತು ಗೈಸ್ ಹೋದ್ವಿ ಪಟ್ನ ದರ್ಶನ ಮುಗಿಸ್ಕೊಂಡ್ವಿ ಆ್ಯಂಡ್ ಆ್ಯಕ್ಚುಲಿ ಇವತ್ತು ದರ್ಶನ ಮಾಡೋ ಪ್ಲ್ಯಾನ್ ಇರಲಿಲ್ಲ ಬಟ್ ನೋಡಿರಿ ಟೈಮ್ ಹೆಂಗಂತ ಸೊ ಈಗ ಆ್ಯಕ್ಚುಲಿ ಇವತ್ತು ಬಸ್ ಮಾರ್ತಿ ಪ್ಲ್ಯಾನ್ ಇತ್ತು ಬಟ್ ಅದಾಗಲಿಲ್ಲ ಬಟ್ ದರ್ಶನ ಆಯ್ತು ಸೊ ಇಟ್ಸ್ ಓಕೆ ನಾಳೆ ಮತ್ತು ಒಂದು ಫುಲ್ ಡೇ ಐತಿ ಮತ್ತು ಇಲ್ಲೇ ಸುತ್ತೀವಂತ ಕಾರಿಡೋರ್ ಇಸ್ ಕ್ರೇಜಿ ನೆವರ್ ಎವರ್ ಮಿಸ್ ದಿಸ್ ಪ್ಲೇಸ್ ಅಂದರೆ ಇದು ಟೆಂಪಲ್ ಪ್ರಿಮೈಸಸ್ನಾಗ ಐತಿ ಕಾರಿಡೋರ್ ಭಾಳ ಅಂದ್ರೆ ಭಾಳ ದೊಡ್ಡದು ಮಾಡ್ಯಾರ ನೋಡ್ಬೋದು ನೀವು ಹಿಂದೆ ಇಲ್ಲಲ್ಲ ಎಷ್ಟು ಮಸ್ತ್ ಮಾಡ್ಯಾರ ಅಂಥೇಳಿ ಬಟ್ ಫೈನಲಿ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಸೊ ಟಿಕ್ ಮಾರ್ಕ್ 11th ಒಂದು ಉಳಿದೈತಿ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಅದನ್ನು 2 ದಿನದಾಗ ಮುಗಿಸ್ತೇನೆ ಎಸ್ ಹೆಂಗೆ ಅನ್ನಿಸ್ತು ಗುಡಿ ಸ್ವರ್ಗ ಬೇರೆದವ್ರದ್ದು ಬಿಳಿಸಿ ಕಟ್ಟದಲ್ಲದ ಇಲ್ಲ crazy vibe guys oh my god what a temple huge ಅಂದ್ರೆ huge ಈ ಟೆಂಪಲನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಕಂಪ್ಲೀಟ್ ಡೇ ಇಲ್ಲಾಂದ್ರೆ 2 days ಬೇಕು ಸೊ ಐ ಆಮ್ ಥಿಂಕಿಂಗ್ ನಾಳೆನೂ ಬಂದು ಫುಲ್ ಪೀಸ್ಫುಲ್ಲಾಗಿ ನೋಡ್ತೀನಿ ಅಂಥೇಳಿ ಬಿಕಾಸ್ 1 ಡೇನಾಗ ಸಾಧ್ಯನೇ ಇಲ್ಲ ಎಲ್ಲ ಕವರ್ ಮಾಡೋಕ್ಕೆ ಐ ಆಮ್ ಗೋನಾ ಕಮ್ ಹಿಯರ್ ಇವನ್ ಟುಮಾರೋ that's the end for today guys so what a crazy day actually expect ಮಾಡಿರಲಿಲ್ಲ ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡ್ತೀವಿ ಅದು ಬಂದಿದ್ದ ದಿನ ಅಂಥೇಳಿ ಫಸ್ಟ್ ಆಫ್ ಆಲ್ ನಿದ್ದೆ ಇರಲಿಲ್ಲ ಇಡೀ ನೈಟ್ ನಾನಂತರೂ ಲಾಗೌಟ್ ಮಾಡಿ ಫುಲ್ ಒನ್ ಅವರು ಇಲ್ಲ ಲಿಟ್ರಲಿ 30 minutes ಸ್ಲೀಪ್ ಅಷ್ಟೇ ಮಾಡಿದ್ದೆ ಆಮೇಲೆ ಏರ್ಪೋರ್ಟಿಗೆ ಬಂದು ಅದಿದೆಲ್ಲ ಆಗಿ ಮತ್ತು ಇಲ್ಲಿ ಬಂದರೂ ನಾವೇನು ರೆಸ್ಟ್ ಮಾಡಲಿಲ್ಲ ಸೊ ಫುಲ್ ಡೇ ಕ್ರೇಜಿ ಎಕ್ಸ್ಪ್ಲೋರೇಷನ್ ಫುಲ್ ಟೆಂಪಲ್ ರನ್ ಮಾರ್ನಿಂಗಿಂದ ಹಿಡಿದು ನೈಟ್ವರೆಗೂ ಟೆಂಪಲ್ ರನ್ ಸೊ ಫೈನಲಿ ಈಗ ಜಸ್ಟ್ ರೂಮಿಗೆ ಬಂದೇವಿ ಆ್ಯಂಡ್ ಮಚ್ ನೀಡೆಡ್ ಸ್ಲೀಪ್ ಗೈಸ್ ಯು ಕ್ಯಾನ್ ಲಿಟ್ರಲಿ ಸಿ ಇನ್ ಮೈ ಐಸ್ ಎಸ್ ಸೊ ಕ್ರೇಜಿ ಆ್ಯಂಡ್ ಟು ದ ಡೇ ಕ್ರೇಜಿ ವ್ಲಾಗ್ ಆ್ಯಕ್ಚುಲಿ ಭಾಳ ದಿನ ಆದಮೇಲೆ ಇಷ್ಟು ಲಾಂಗ್ ವ್ಲಾಗ್ ಮಾಡಿದ್ದು ನಾನು ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಸೊ ಮತ್ತು ನಿಮಗೆ ನಾಳೆ ಸಿಗ್ತೀನಂತ ವಿತ್ ಡೇ 2
ಸೊ ಗುಡ್ ನೈಟ್ ಪೀಪಲ್, ಲವ್ ಯು ಆಲ್. ನಾಳೆ ಸಿಗ್ತೀನಂತ. ಸಿ ಯು.